ನಮಸ್ಕಾರ ಸ್ನೇಹಿತರೆ, ತತ್ವಮಸಿ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ವೆಂಕಟರಾಘವನ್, ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಶಾಸ್ತ್ರ. ಸ್ನೇಹಿತರೆ, 1ನೇ ಸಂಖ್ಯೆ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ 1, 10, 19, 28ನೇ ಸಂಖ್ಯೆ. 2ನೇ ಸಂಖ್ಯೆ ಅಂದರೆ 2, 11, 20, 29. 3ನೇ ಸಂಖ್ಯೆ ಅಂದರೆ 3, 12, 21, 30. ಹಾಗೆ 4ನೇ ಸಂಖ್ಯೆ ಅಂದರೆ 4, 13, 22, 31. 5ನೇ ಸಂಖ್ಯೆ 14, 23 ಈ ಒಂದು ಕ್ಯಾಟಗರಿ. 6ನೇ ಸಂಖ್ಯೆ 15, 24 ಇವೆಲ್ಲ 6ನೇ ಸಂಖ್ಯೆ ಅಡಿಯಲ್ಲಿ ಬರ್ತವೆ. 7ನೇ ಸಂಖ್ಯೆ ಸೀರೀಸ್ ಬಂದು 7, 16, 25 ಸೀರೀಸಲ್ಲಿ ಬರುತ್ತೆ. ಅದೇ 8ನೇ ಸೀರೀಸ್ ಬಂದು 8, 16, 25 ಸಂಖ್ಯೆಗಳು. 9ನೇ ಸೀರೀಸ್ ಬಂದು 9, 18, 27 ಈ ಸಂಖ್ಯೆಗಳು 9ನೇ ಸಂಖ್ಯೆ ಅಡಿಯಲ್ಲಿ ಬರ್ತವೆ. ಸ್ನೇಹಿತರೆ, ಇವತ್ತು ನಿಮಗೆ 8ನೇ ಸಂಖ್ಯೆಯ ಅದ್ಭುತಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನಾನು ಬರ್ತಾ ಇದ್ದೀನಿ. 8ನೇ ಸಂಖ್ಯೆ ಅಂದ್ರೇ ಛಲಗಾರರು, ಹಾರ್ಡ್ ವರ್ಕರ್, ಆನೆಸ್ಟ್, ತುಂಬ 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 ಡೌನ್ ಟು ಅರ್ತ್ ಪೀಪಲ್. ಅವರು ತಮ್ಮ ಜೀವನೋಪಾಯಕ್ಕಾಗಿ ಎಲ್ಲ ಶ್ರಮೆ, ಎಲ್ಲ ಕಷ್ಟಗಳನ್ನು ಪಡೋದಕ್ಕೆ ತಯಾರಿರ್ತಕ್ಕಂಥವ್ರು. 8ನೇ ಸಂಖ್ಯೆಯಲ್ಲಿ ಸ್ವಲ್ಪ ಟೆಸ್ಟಿಂಗ್ ಆದರೂ ಕೂಡ ಜೀವನದಲ್ಲಿ ಸ್ವಲ್ಪ ಅಲ್ಲಲ್ಲಿ ಏರುಪೇರಾಗಿದ್ದರೂ ಕೂಡ ಈ ಸಂಖ್ಯೆಯವರು ಹೋರಾಟದಿಂದ ಮೇಲೆ ಬಂದು ಅತ್ಯಂತ ಶ್ರೀಮಂತರಾಗ್ತಾರೆ. 8ನೇ ಸಂಖ್ಯೆ ಅಂದರೆ ನ್ಯೂಮರಾಲಜಿಯಲ್ಲಿ ಮನಿ ನಂಬರ್ ಅಂತ ಕರಿತೀವಿ. ಇವರು ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ರೆ ಆಮೇಲೆ ಜೀವನ ಪರ್ಯಂತ ಹ್ಯಾಪಿಯಾಗಿರ್ಬೋದು. ಅದಕ್ಕೆ ಈ 8ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬೇಗ ಲೇಟರ್ ಸ್ಟೇಜ್ ಆಫ್ ದೇರ್ ಲೈಫ್ ಮನೆ, ವಾಹನ, ಒಡವೆ, ವಸ್ತ್ರ ಎಲ್ಲವನ್ನು ಪಡ್ಕೊಳ್ತಾರೆ. ಇವರು ಸ್ವಲ್ಪ ಸಂಕುಚಿತ ಮನೋಭಾವನೆ ಇರ್ತಾರೆ. ಹೆಚ್ಚು ಸ್ನೇಹಿತರನ್ನು ಇವರು ಮಾಡ್ಕೊಳ್ಳೋದಿಲ್ಲ, ಕಡಿಮೆ ಸ್ನೇಹಿತರು ಇರ್ತಾರೆ. ಆದರೆ ಯಾರಾದರೂ ಒಬ್ಬರು ಆತ್ಮೀಯ ಸ್ನೇಹಿತರನ್ನೋರ ಹತ್ರ ಇವರ ಸಮಸ್ಯೆಗಳ ಬಗ್ಗೆ, ಸುಖ ಸಂತೋಷಗಳ ಬಗ್ಗೆ ಹಂಚ್ಕೊಳ್ತಾ ಇರ್ತಾರೆ. ಆದರೆ ಸಾಧ್ಯವಿದ್ದಷ್ಟು ಸ್ಟ್ರೇಂಜರ್ಸ್, ಹೊಸಬರನ್ನು ಬೇಗ ಇವರು ಹತ್ರಕ್ಕೆ ಹೋಗೋದಿಲ್ಲ, ಹೊಸಬ್ರ ಹತ್ರ. ಬಟ್ ನಿಯತ್ತಾಗಿ ದುಡಿತಕ್ಕಂಥವ್ರು. ಮತ್ತು ಹೆಚ್ಚಾಗಿ ಇವರು ರಾಜಕೀಯ ರಂಗದಲ್ಲಿ ಮೊದಲೆಲ್ಲ ಕಷ್ಟಪಟ್ಟು ಲೇಟರ್ ಸ್ಟೇಜಸ್ಸಲ್ಲಿ ಸರ್ಕಾರಿ ಸೇವೆಗಳಲ್ಲಿ ಮತ್ತು ರಾಜಕೀಯದಲ್ಲಿ ಕೂಡ ಇವರು ಸಾಕಷ್ಟು ಜನ ಇರ್ತಾರೆ. ಮತ್ತು ಮುಖ್ಯವಾಗಿ ಇವರಿಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸ್ಟೀಲ್, ಐರನ್ ಚೆನ್ನಾಗಿ ಆಗಿಬರ್ತಕ್ಕಂಥದ್ದು ಫೀಲ್ಡು. 8ನೇ ಸಂಖ್ಯೆಯವ್ರಿಗೆ ಫ್ರೆಂಡ್ಲಿ ನಂಬರ್ಸ್ ಅಂದರೆ 5, 6, 8, 7 ಈ ಸಂಖ್ಯೆಗಳು ಹುಟ್ಟಿರ್ತಕ್ಕಂಥವ್ರು ತುಂಬ ಚೆನ್ನಾಗಿ ಹೊಂದ್ಕೊಳ್ತಾರೆ. ಆದರೆ 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಬಗ್ಗೆ ಸ್ನೇಹ ಇವ್ರಿಗೆ ಅಷ್ಟೊಂದು ಚೆನ್ನಾಗಿ ಮ್ಯಾಚ್ ಆಗೋದಿಲ್ಲ. 8ನೇ ಸಂಖ್ಯೆಯವರಿಗೆ ಹೆಚ್ಚಾಗಿ ನೀಲಿ ಕಲರ್ ಮತ್ತು ಕಪ್ಪು ಬಣ್ಣ ತುಂಬ ಸೂಟ್ ಆಗ್ತಕ್ಕಂಥದ್ದು. ಈ ಬಣ್ಣಗಳನ್ನು ಹಾಕ್ಕೊಂಡಿದ್ರೆ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಜಯ ಸಿಕ್ಕತ್ತೆ. ಸಾಧ್ಯವಿದ್ದಷ್ಟು ರೆಡ್ ಕಲರ್ ಇದ್ದು ಸ್ವಲ್ಪ ದೂರ ಇರೋದು ಒಳ್ಳೆಯದು. ನೀವೇನಾದರೂ ಓನಾಗಿ ಏನಾದರೂ ಮಾಡ್ತೀರ ಅಂತ ಹೇಳಿದರೆ ಈ ಲಾರಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಸ್ಟೀಲ್, ಐರನ್ ಇದೆಲ್ಲ ಕೂಡ ಒಳ್ಳೆಯದಿರುತ್ತೆ ಇವರಿಗೆ. ಸ್ನೇಹಿತರೆ, ಈಗ ಕೊನೆಯ ಸಂಖ್ಯೆ 9ನೇ ಸಂಖ್ಯೆ ಮಾತಾಡೋಣ. 9, 18, 27 ಇದು ಕ್ಷತ್ರಿಯ ಸಂಖ್ಯೆ. ಅದರಿಂದ ದೇ ಡೋಂಟ್ ಲೈಕ್ ಟು ಟೇಕ್ ಆರ್ಡರ್ಸ್, ದೇ ಲೈಕ್ ಟು ಗಿವ್ ಆರ್ಡರ್ಸ್. ತುಂಬ ಧೈರ್ಯಶಾಲಿಗಳು. ಮಿಲ್ಟ್ರಿ, ಪೊಲೀಸ್, ರಿಸರ್ಚ್, CBI ಇಂಥ ಕಡೆ ಎಲ್ಲ ಕೆಲಸ ಮಾಡೋರು 9ನೇ ಸಂಖ್ಯೆಯಲ್ಲಿರ್ತಾರೆ. ಪೈಲಟ್ಸು, ಡ್ರೈವರ್ಸು ಮತ್ತು ಅಡ್ವಾನ್ಸ್ಡಸ್ ಕೆಲಸ ಮಾಡೋರೆಲ್ಲ ಕೂಡ 9ನೇ ಸಂಖ್ಯೆಯಲ್ಲಿರ್ತಾರೆ. ಈ 9ನೇ ಸಂಖ್ಯೆಯಲ್ಲಿ ಏನಂತ ಹೇಳಿದರೆ, ತಿರುಗಿ ಬೀಳಿದ್ರೆ ಅವ್ರನ್ನ ಎದುರಾಕೊಂಡಿದ್ರೆ ಯಾರೂ ಸರ್ವೈವ್ ಆಗೋಕ್ಕಾಗಲ್ಲ. ಮತ್ತು ಸ್ನೇಹ ಮಾಡಿದರೆ ಅವರು ನಮಗೊಂದು ಬಾಡಿ ಗಾರ್ಡ್ ಜೊತೆಯಲ್ಲಿದ್ದಾಗೆ, ಎಂಥ ಟೈಮಲ್ಲಿ ಬೇಕಾದರೂ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಈ 9ನೇ ಸಂಖ್ಯೆಯವ್ರಿಗೆ ಮಣ್ಣು ಚೆನ್ನಾಗಿ ಆಗಿಬರುತ್ತೆ. 9ನೇ ಸಂಖ್ಯೆಯನ್ನು ಕುಜ ಅಂತ ಕರಿತೀವಿ, ಕುಜನನ್ನು ಭೂಮಿಪುತ್ರ ಅಂತ ಕರಿತೀವಿ. ಮಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಉದ್ಯೋಗ ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿ ಶೈನ್ ಆಗ್ತಾರೆ. ಮನೆ ಕಟ್ಟೋದು, ಭೂಮಿ ತಗೊಳ್ಳೋದು, ಸೈಟ್ ಮಾಡೋದು, ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಕ್ಕಂಥದ್ದು ಇವರೆಲ್ಲರೂ ಕೂಡ 9ನೇ ಸಂಖ್ಯೆಯಲ್ಲಿರ್ತಾರೆ. ಸ್ನೇಹಿತರೆ, 9ನೇ ಸಂಖ್ಯೆಗೆ ತುಂಬ ಸ್ನೇಹವಾಗಿರ್ತಕ್ಕಂಥ ಸಂಖ್ಯೆಗಳೆಂದರೆ 1, 3, 9 ಈ ಸಂಖ್ಯೆಗಳಲ್ಲಿರ್ತಕ್ಕಂಥವ್ರು ಇವ್ರಿಗೆ ಚೆನ್ನಾಗಿ ಮ್ಯಾಚ್ ಆಗ್ತಾರೆ. ಒಂದು ವೇಳೆ ಏನಾದರೂ ಕುಜ ಜಾತಕದಲ್ಲಿ ಕರ್ಕಾಟಕ ರಾಶಿಯಲ್ಲಿದ್ದರೆ ಸ್ವಲ್ಪ ಜೀವನದಲ್ಲಿ ಏರುಪೇರುಗಳು, ಈ 2 ತೊಡರುಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಸಂಸಾರದಲ್ಲಿ ಸ್ವಲ್ಪ ವೈಮನಸ್ಯವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು,
ಒಂದು ವೇಳೆ ಹೆಣ್ಮಕ್ಳ ಜಾತಕದಲ್ಲಿ ಕುಜ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಹಸ್ಬೆಂಡ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಕ್ಕೋದಿಲ್ಲ. ಹಾಗಾಗಿ ಕುಜ ನಿರ್ಬಲರಾಗಿರ್ತಕ್ಕಂಥವ್ರು ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡಬೇಕು. ವರ್ಷಕ್ಕೊಂದು ಸರ್ತಿ ಆದರೂ ಲಕ್ಷ್ಮೀ ನರಸಿಂಹದೇವರಿಗೆ ಪಾನಕ ಕೋಸಂಬರಿ ನೈವೇದ್ಯ ಮಾಡಿದರೆ ಇವರಿಗೆ ಅದೃಷ್ಟ ಒಲಿದು ಬರುತ್ತೆ. ಹವಳ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇವರಿಗೆ. ಈ 9ನೇ ಸಂಖ್ಯೆಯವರಿಗೆ ಹವಳವನ್ನು ಯೂಸ್ ಮಾಡಿ ಮರೂನ್ ಕಲರ್, ರೋಸ್ ಕಲರ್, ಯೆಲ್ಲೋ ಕಲರ್ ಇವೆಲ್ಲ ಸೂಟ್ ಆಗ್ತಕ್ಕಂಥದ್ದು. ಬ್ಲ್ಯಾಕು ಮತ್ತು ಇಂಡಿಗೋ ಕಲರನ್ನು ಸ್ವಲ್ಪ ದೂರ ಇಟ್ಟಿದ್ರೆ ಒಳ್ಳೆಯದು. ಸ್ನೇಹಿತರೆ, ಇದು ನಮ್ಮ ಚಾನಲ್ ತತ್ವಮಸಿ. ನಾನು ವೆಂಕಟರಾಘವನ್, ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಶಾಸ್ತ್ರ. ಧನ್ಯವಾದಗಳು.